ಕೊಲಂಬಿಯಾದ ಮೆಡೆಲಿನ್ನ ಹೊರಗಿನ ಹಳ್ಳಿಯಲ್ಲಿ ಬಡತನದಲ್ಲಿ ಜನಿಸಿದ ಪಾಬ್ಲೋ ಎಸ್ಕೋಬಾರ್ ಅವರ ಆರಂಭಿಕ ಜೀವನವು ಕಷ್ಟದಿಂದ ಮತ್ತು ಹೆಚ್ಚಿನದಕ್ಕಾಗಿ ಬಾಯಾರಿಕೆಯಿಂದ ಗುರುತಿಸಲ್ಪಟ್ಟಿದೆ. ಶಾಲೆಯಿಂದ ಹೊರಗುಳಿಯಲು ಬಲವಂತವಾಗಿ ಎಸ್ಕೋಬಾರ್ನ ಅಪರಾಧದ ಮೊದಲ ಹೆಜ್ಜೆಗಳು ಬಡತನದ ಹಿಡಿತದಿಂದ ತಪ್ಪಿಸಿಕೊಳ್ಳುವ ಬಯಕೆಯಿಂದ ನಡೆಸಲ್ಪಟ್ಟವು. ಎಸ್ಕೋಬಾರ್ ಮತ್ತು ಅವನ ಸಹೋದರ ಸ್ಮಶಾನಗಳಿಂದ ಕಲ್ಲುಗಳನ್ನು ಕದ್ದು ಅವುಗಳನ್ನು ಮರುಮಾರಾಟ ಮಾಡುವ ಮೂಲಕ ಸಣ್ಣದನ್ನು ಪ್ರಾರಂಭಿಸಿದರು. ಈ ಕ್ಷುಲ್ಲಕ ಅಪರಾಧಗಳು ಭೂಗತ ಜಗತ್ತಿನಲ್ಲಿ ಅವನ ಭವಿಷ್ಯಕ್ಕೆ ದಾರಿ ಮಾಡಿಕೊಟ್ಟವು. ಅವರ 20ರ ದಶಕದ ಆರಂಭದಲ್ಲಿ ಅವರು ಕಳ್ಳಸಾಗಾಣಿಕೆದಾರರಿಗೆ ಕೆಲಸ ಮಾಡುತ್ತಿದ್ದರು ಮತ್ತು 22ನೇ ವಯಸ್ಸಿನಲ್ಲಿ ಅವರ ಮೊದಲ $1 ಮಿಲಿಯನ್ ಗಳಿಸಿದರು. 1975ರಲ್ಲಿ ಎಸ್ಕೋಬಾರ್ ಮೆಡೆಲಿನ್ನ ಅತ್ಯಂತ ಶಕ್ತಿಶಾಲಿ ಡ್ರಗ್ ಲಾರ್ಡ್ ಫ್ಯಾಬಿಯೋ ರಸ್ಟ್ರೆಪೊನನ್ನು ಕೊಲೆ ಮಾಡಲು ಆದೇಶಿಸುವ ಮೂಲಕ ಮಾದಕವಸ್ತು ವ್ಯಾಪಾರದಲ್ಲಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸಿದನು. ಅವನ ನಿರ್ದಯ ತಂತ್ರಗಳು ಮುಂದುವರೆದವು. ಸ್ವಲ್ಪ ಸಮಯದ ನಂತರ ಅವನನ್ನು ಬಂಧಿಸಿದ ಎಲ್ಲಾ ಅಧಿಕಾರಿಗಳನ್ನು ಒಳಗೊಂಡಂತೆ ಅವನ ದಾರಿಯಲ್ಲಿ ನಿಂತಿರುವ ಯಾರನ್ನೂ ತೆಗೆದುಹಾಕಿತು. ಅವನ ಅಪರಾಧ ಚಟುವಟಿಕೆಗಳ ಹೊರತಾಗಿಯೂ ಎಸ್ಕೋಬಾರ್ ಜನರಲ್ಲಿ ರಾಬಿನ್ ಹುಡ್ ತರಹದ ಚಿತ್ರವನ್ನು ರಚಿಸಿದನು. 1982ರಲ್ಲಿ ಕಾಂಗ್ರೆಸ್ಗೆ ಚುನಾಯಿತರಾದ ಅವರು ತಮ್ಮ ಅಧಿಕಾರವನ್ನು ಹತೋಟಿಗೆ ತಂದರು. ಸಾರ್ವಜನಿಕರ ಒಲವು ಗಳಿಸಲು ಸಂಪತ್ತನ್ನು ಸಾರ್ವಜನಿಕ ಯೋಜನೆಗಳಿಗೆ ಹರಿಸಿದರು. ಆದರೆ ಈ ಮುಂಭಾಗದ ಹಿಂದೆ ಅವರ ಇಚ್ಛೆಯನ್ನು ಕ್ರೂರವಾಗಿ ಜಾರಿಗೊಳಿಸುವವರಿದ್ದರು. ಎಸ್ಕೋಬಾರ್ನ ಕುಖ್ಯಾತ ಪ್ಲಾಟಾ ಓ ಪ್ಲೋಮೋ ತಂತ್ರ, ಬೆಳ್ಳಿ ಅಥವಾ ಸೀಸಾ, ಅನೇಕ ಪ್ರಮುಖ ಕೊಲಂಬಿಯನ್ನರನ್ನು ಕಟುವಾದ ಆಯ್ಕೆಯೊಂದಿಗೆ ಬಿಟ್ಟಿತು: ಅವನ ಲಂಚವನ್ನು ಸ್ವೀಕರಿಸಿ ಅಥವಾ ಸಾವನ್ನು ಎದುರಿಸಿ. ಅವರ ಭಯೋತ್ಪಾದನೆಯ ಆಳ್ವಿಕೆಯು ಕೊಲಂಬಿಯಾದ ನ್ಯಾಯಮಂತ್ರಿ ಮತ್ತು ಹಲವಾರು ಪೊಲೀಸ್ ಅಧಿಕಾರಿಗಳಂತಹ ಉನ್ನತ ವ್ಯಕ್ತಿಗಳ ಹತ್ಯೆಯನ್ನು ಕಂಡಿತು. 1991ರಲ್ಲಿ ಹೆಚ್ಚುತ್ತಿರುವ ಆರೋಪಗಳನ್ನು ಎದುರಿಸುತ್ತಾ ಎಸ್ಕೋಬಾರ್ ಅಭೂತಪೂರ್ವ ಒಪ್ಪಂದವನ್ನು ಮಾಡಿಕೊಂಡರು. ಅವನು ತನ್ನದೇ ಆದ ಜೈಲು ಲಾ ಕ್ಯಾಟೆಡ್ರಲ್ ಅನ್ನು ನಿರ್ಮಿಸಿದನು ಮತ್ತು ಅವನ ಕಾವಲುಗಾರರನ್ನು ಆರಿಸಿಕೊಳ್ಳುತ್ತಾನೆ. ಈ ಜೈಲು ಒಂದು ಮಹಲುಯಾಗಿದ್ದು, ಒಳಗಿನಿಂದ ಅವನ ಮುಂದುವರಿದ ಅಪರಾಧಗಳ ಸುದ್ದಿ ಹೊರಬರುವವರೆಗೂ ಅವನು ತನ್ನ ಸಾಮ್ರಾಜ್ಯವನ್ನು ನಡೆಸುವುದನ್ನು ಮುಂದುವರೆಸಿದನು. ಅವರ ಐಷಾರಾಮಿ ಜೈಲು ಜೀವನವನ್ನು ಬಹಿರಂಗಪಡಿಸಿದ ನಂತರ ಎಸ್ಕೋಬಾರ್ ಓಡಿಹೋದರು. ಯುಎಸ್ ತರಬೇತಿ ಪಡೆದ ಸರ್ಚ್ ಬ್ಲಾಕ್ ಮತ್ತು ಪ್ರತೀಕಾರದ ಲಾಸ್ ಪೆಪೆಸ್ ಎರಡರಿಂದಲೂ ಬೇಟೆಯಾಡಲಾಯಿತು. ಅವನ ದಿನಗಳು ಎಣಿಸಲ್ಪಟ್ಟವು. ಡಿಸೆಂಬರ್ 1993ರಂದು ಮೆಡೆಲಿನ್ನಲ್ಲಿನ ಒಂದು ಸಾಧಾರಣ ಮನೆಯಲ್ಲಿ ಅಡಗಿಕೊಂಡಿದ್ದ ಎಸ್ಕೋಬಾರ್ ಮೇಲ್ಛಾವಣಿಯ ಶೂಟೌಟ್ನಲ್ಲಿ ಪತ್ತೆಯಾಯಿತು ಮತ್ತು ಕೊಲ್ಲಲ್ಪಟ್ಟನು. ಎಸ್ಕೋಬಾರ್ ಜೊತೆಗಿನ ಜೀವನವು ಐಷಾರಾಮಿ ಮತ್ತು ಅಪಾಯದ ಮಿಶ್ರಣವಾಗಿತ್ತು. ಅವರ ಮಗ ಜುವಾನ್ ಪ್ಯಾಬ್ಲೋ ಎಸ್ಕೋಬಾರ್ ಈಗ ಸೆಬಾಸ್ಟಿಯನ್ ಮ್ಯಾರೊಕ್ವಿನ್ ಅವರ ಮೂಲಕ ಹೋಗುತ್ತಾರೆ. 2009ರ ಸಂದರ್ಶನವೊಂದರಲ್ಲಿ ಅಸಾಧಾರಣ ಘಟನೆಯನ್ನು ನೆನಪಿಸಿಕೊಂಡರು. ಮೆಡೆಲಿನ್ ಪರ್ವತದಲ್ಲಿ ಅಡಗಿರುವಾಗ ಎಸ್ಕೋಬಾರ್ನ ಮಗಳು ಮ್ಯಾನುಯೆಲಾ ಲಘೂಷ್ಣತೆಗೆ ಒಳಗಾದಳು. ಹತಾಶೆಯ ಕ್ರಿಯೆಯಲ್ಲಿ ಎಸ್ಕೋಬಾರ್ ತನ್ನ ಕುಟುಂಬವನ್ನು ಬೆಚ್ಚಗಾಗಲು $2 ಮಿಲಿಯನ್ ಹಣವನ್ನು ಸುಟ್ಟು ಹಾಕಿದನು. ಅದು ಇಂದಿನ ರೂಪಾಯಿ ಮೌಲ್ಯದಲ್ಲಿ 16,67,00,000. ಎಸ್ಕೋಬಾರ್ ಪರಂಪರೆಯು ಕಥೆಗಳು ಮತ್ತು ಮಾಧ್ಯಮಗಳ ಮೂಲಕ ಜೀವಿಸುತ್ತದೆ. ನೆಟ್ಫ್ಲಿಕ್ಸ್ನ ನಾರ್ಕೋಸ್ ಅವರ ಕಥೆಯನ್ನು ಜಾಗತಿಕ ಪ್ರೇಕ್ಷಕರಿಗೆ ತಂದಿತು. ಹಿಡಿತದ ನಾಟಕದಲ್ಲಿ ಅವರ ಏರಿಕೆ ಮತ್ತು ಕುಸಿತವನ್ನು ಚಿತ್ರಿಸುತ್ತದೆ. ಎಸ್ಕೋಬಾರ್ನ ಜೀವನವು ಅಧಿಕಾರ, ಭ್ರಷ್ಟಾಚಾರ ಮತ್ತು ಕತ್ತಿಯಿಂದ ಬದುಕುವವರ ಅನಿವಾರ್ಯ ಅವನತಿಗಳ ಎಚ್ಚರಿಕೆಯ ಕಥೆಯಾಗಿ ಉಳಿದಿದೆ. ಈ ವಿಡಿಯೋ ಒಳನೋಟವುಳ್ಳದ್ದಾಗಿದೆ ಎಂದು ನೀವು ಕಂಡುಕೊಂಡರೆ, ಇತಿಹಾಸದ ಅತ್ಯಂತ ಕುಖ್ಯಾತ ವ್ಯಕ್ತಿಗಳ ಜೀವನದಲ್ಲಿ ಹೆಚ್ಚು ಆಳವಾದ ಡೈವ್ಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಚಂದಾದಾರರಾಗಿ.